ಜನ ಪ್ರಯಾಣಿಕರು ಇದ್ರು ಆ ಬಸ್ನಲ್ಲಿ ಅನ್ನೋದು ಈಗ ಪ್ರಾಥಮಿಕವಾಗಿ ಸಿಕ್ಕಂತಹ ಮಾಹಿತಿ. ಮಾವಳ್ಳಿಯಿಂದ ಗೋಕರ್ಣಕ್ಕೆ ಹೊರಟವರು ಕೂಡ ಗೆಳೆಯರು, ಮಾವಳ್ಳಿಯಿಂದ ಗೋಕರ್ಣಕ್ಕೆ ಹೊರಟಿದ್ದ ಗೆಳೆಯರು ಮಂಜುನಾಥ್, ಸಂಧ್ಯಾ, ಶಶಾಂಕ್, HV, ದಿಲೀಪ್, ಪ್ರೀತಿ, ಸ್ವರನ್, ಬಿಂದು, ಕವಿತಾ ಪ್ರಯಾಣವನ್ನ ಮಾಡಿದ್ದಾರೆ. ಬಸ್ ದುರಂತದಲ್ಲಿ ಸ್ನೇಹಿತರು ಗಾಯಗೊಂಡಿದ್ದಾರೆ. ಗಾಯಗೊಂಡವರ ಪೈಕಿ 3 ವಿಕ್ಟೋರಿಯಾದಲ್ಲಿ ಚಿಕಿತ್ಸೆಯನ್ನ ಕೊಡುತ್ತಿದ್ದಾರೆ. ಶಶಾಂಕ್, ದಿಲೀಪ್, ಮಂಜುನಾಥ್ಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಮಾವಳ್ಳಿಯಿಂದ ಇವರು ಗೋಕರ್ಣಕ್ಕೆ ಹೊರಟವರು. ಮಂಜುನಾಥ್, ಸಂಧ್ಯಾ, ಶಶಾಂಕ್, HV, ದಿಲೀಪ್, ಪ್ರೀತಿ, ಸ್ವರನ್, ಬಿಂದು, ಕವಿತಾ ಪ್ರಯಾಣವನ್ನ ಮಾಡುತ್ತಿದ್ದವರು. ಬಸ್ ದುರಂತದಲ್ಲಿ ಸ್ನೇಹಿತರು ಗಾಯಗೊಂಡವರು ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಕ್ರಿಸ್ಮಸ್ ಇರೋದ್ರಿಂದಾಗಿ ಸಾಲು ರಜೆ ಇದೆ. ಹಾಗಾಗಿ ಎಲ್ಲ ಹೊರಗಡೆ ಹೋಗೋರು, ಕ್ರಿಸ್ಮಸ್ಗೆ ರಜೆ ಇರುತ್ತಲ್ಲ, ಹೊರಗಡೆ ಹೋಗೋರೆಲ್ಲ ಬಹುಶಃ ಅದರಲ್ಲಿ ಇದ್ರು ಅಂತ ಅನ್ಸುತ್ತೆ. 8 ಜನ ಪ್ರಯಾಣಿಕರು ಇದ್ರು ಆ ಬಸ್ನಲ್ಲಿ ಅನ್ನೋದು ಈಗ ಪ್ರಾಥಮಿಕವಾಗಿ ಸಿಕ್ಕಂತಹ ಮಾಹಿತಿ. ಮಾವಳ್ಳಿಯಿಂದ ಗೋಕರ್ಣಕ್ಕೆ ಹೊರಟವರು ಕೂಡ ಗೆಳೆಯರು, ಮಾವಳ್ಳಿಯಿಂದ ಗೋಕರ್ಣಕ್ಕೆ ಹೊರಟಿದ್ದ ಗೆಳೆಯರು ಮಂಜುನಾಥ್, ಸಂಧ್ಯಾ, ಶಶಾಂಕ್, HV, ದಿಲೀಪ್, ಪ್ರೀತಿ, ಸ್ವರನ್, ಬಿಂದು, ಕವಿತಾ ಪ್ರಯಾಣವನ್ನ ಮಾಡಿದ್ದಾರೆ. ಬಸ್ ದುರಂತದಲ್ಲಿ ಸ್ನೇಹಿತರು ಗಾಯಗೊಂಡಿದ್ದಾರೆ. ಗಾಯಗೊಂಡವರ ಪೈಕಿ 3 ವಿಕ್ಟೋರಿಯಾದಲ್ಲಿ ಚಿಕಿತ್ಸೆಯನ್ನ ಕೊಡುತ್ತಿದ್ದಾರೆ. ಶಶಾಂಕ್, ದಿಲೀಪ್, ಮಂಜುನಾಥ್ಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಮಾವಳ್ಳಿಯಿಂದ ಇವರು ಗೋಕರ್ಣಕ್ಕೆ ಹೊರಟವರು. ಮಂಜುನಾಥ್, ಸಂಧ್ಯಾ, ಶಶಾಂಕ್, HV, ದಿಲೀಪ್, ಪ್ರೀತಿ, ಸ್ವರನ್, ಬಿಂದು, ಕವಿತಾ ಪ್ರಯಾಣವನ್ನ ಮಾಡುತ್ತಿದ್ದವರು. ಬಸ್ ದುರಂತದಲ್ಲಿ ಸ್ನೇಹಿತರು ಗಾಯಗೊಂಡವರು ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಕ್ರಿಸ್ಮಸ್ ಇರೋದ್ರಿಂದಾಗಿ ಸಾಲು ರಜೆ ಇದೆ. ಹಾಗಾಗಿ ಎಲ್ಲ ಹೊರಗಡೆ ಹೋಗೋರು, ಕ್ರಿಸ್ಮಸ್ಗೆ ರಜೆ ಇರುತ್ತಲ್ಲ, ಹೊರಗಡೆ ಹೋಗೋರೆಲ್ಲ ಬಹುಶಃ ಅದರಲ್ಲಿ ಇದ್ರು ಅಂತ ಅನ್ಸುತ್ತೆ. 8 ಜನ ಪ್ರಯಾಣಿಕರು ಇದ್ರು ಆ ಬಸ್ನಲ್ಲಿ ಅನ್ನೋದು ಈಗ ಪ್ರಾಥಮಿಕವಾಗಿ ಸಿಕ್ಕಂತಹ ಮಾಹಿತಿ. ಮಾವಳ್ಳಿಯಿಂದ ಗೋಕರ್ಣಕ್ಕೆ ಹೊರಟವರು ಕೂಡ ಗೆಳೆಯರು, ಮಾವಳ್ಳಿಯಿಂದ ಗೋಕರ್ಣಕ್ಕೆ ಹೊರಟಿದ್ದ ಗೆಳೆಯರು ಮಂಜುನಾಥ್, ಸಂಧ್ಯಾ, ಶಶಾಂಕ್, HV, ದಿಲೀಪ್, ಪ್ರೀತಿ, ಸ್ವರನ್, ಬಿಂದು, ಕವಿತಾ ಪ್ರಯಾಣವನ್ನ ಮಾಡಿದ್ದಾರೆ. ಬಸ್ ದುರಂತದಲ್ಲಿ ಸ್ನೇಹಿತರು ಗಾಯಗೊಂಡಿದ್ದಾರೆ. ಗಾಯಗೊಂಡವರ ಪೈಕಿ 3 ವಿಕ್ಟೋರಿಯಾದಲ್ಲಿ ಚಿಕಿತ್ಸೆಯನ್ನ ಕೊಡುತ್ತಿದ್ದಾರೆ. ಶಶಾಂಕ್, ದಿಲೀಪ್, ಮಂಜುನಾಥ್ಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಮಾವಳ್ಳಿಯಿಂದ ಇವರು ಗೋಕರ್ಣಕ್ಕೆ ಹೊರಟವರು. ಮಂಜುನಾಥ್, ಸಂಧ್ಯಾ, ಶಶಾಂಕ್, HV, ದಿಲೀಪ್, ಪ್ರೀತಿ, ಸ್ವರನ್, ಬಿಂದು, ಕವಿತಾ ಪ್ರಯಾಣವನ್ನ ಮಾಡುತ್ತಿದ್ದವರು. ಬಸ್ ದುರಂತದಲ್ಲಿ ಸ್ನೇಹಿತರು ಗಾಯಗೊಂಡವರು ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಕ್ರಿಸ್ಮಸ್ ಇರೋದ್ರಿಂದಾಗಿ ಸಾಲು ರಜೆ ಇದೆ. ಹಾಗಾಗಿ ಎಲ್ಲ ಹೊರಗಡೆ ಹೋಗೋರು, ಕ್ರಿಸ್ಮಸ್ಗೆ ರಜೆ ಇರುತ್ತಲ್ಲ, ಹೊರಗಡೆ ಹೋಗೋರೆಲ್ಲ ಬಹುಶಃ ಅದರಲ್ಲಿ ಇದ್ರು ಅಂತ ಅನ್ಸುತ್ತೆ. 8 ಜನ ಪ್ರಯಾಣಿಕರು ಇದ್ರು ಆ ಬಸ್ನಲ್ಲಿ ಅನ್ನೋದು ಈಗ ಪ್ರಾಥಮಿಕವಾಗಿ ಸಿಕ್ಕಂತಹ ಮಾಹಿತಿ. ಮಾವಳ್ಳಿಯಿಂದ ಗೋಕರ್ಣಕ್ಕೆ ಹೊರಟವರು ಕೂಡ ಗೆಳೆಯರು, ಮಾವಳ್ಳಿಯಿಂದ ಗೋಕರ್ಣಕ್ಕೆ ಹೊರಟಿದ್ದ ಗೆಳೆಯರು ಮಂಜುನಾಥ್, ಸಂಧ್ಯಾ, ಶಶಾಂಕ್, HV, ದಿಲೀಪ್, ಪ್ರೀತಿ, ಸ್ವರನ್, ಬಿಂದು, ಕವಿತಾ ಪ್ರಯಾಣವನ್ನ ಮಾಡಿದ್ದಾರೆ. ಬಸ್ ದುರಂತದಲ್ಲಿ ಸ್ನೇಹಿತರು ಗಾಯಗೊಂಡಿದ್ದಾರೆ. ಗಾಯಗೊಂಡವರ ಪೈಕಿ 3 ವಿಕ್ಟೋರಿಯಾದಲ್ಲಿ ಚಿಕಿತ್ಸೆಯನ್ನ ಕೊಡುತ್ತಿದ್ದಾರೆ. ಶಶಾಂಕ್, ದಿಲೀಪ್, ಮಂಜುನಾಥ್ಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಮಾವಳ್ಳಿಯಿಂದ ಇವರು ಗೋಕರ್ಣಕ್ಕೆ ಹೊರಟವರು. ಮಂಜುನಾಥ್, ಸಂಧ್ಯಾ, ಶಶಾಂಕ್, HV, ದಿಲೀಪ್, ಪ್ರೀತಿ, ಸ್ವರನ್, ಬಿಂದು, ಕವಿತಾ ಪ್ರಯಾಣವನ್ನ ಮಾಡುತ್ತಿದ್ದವರು. ಬಸ್ ದುರಂತದಲ್ಲಿ ಸ್ನೇಹಿತರು ಗಾಯಗೊಂಡವರು ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಕ್ರಿಸ್ಮಸ್ ಇರೋದ್ರಿಂದಾಗಿ ಸಾಲು ರಜೆ ಇದೆ. ಹಾಗಾಗಿ ಎಲ್ಲ ಹೊರಗಡೆ ಹೋಗೋರು, ಕ್ರಿಸ್ಮಸ್ಗೆ ರಜೆ ಇರುತ್ತಲ್ಲ, ಹೊರಗಡೆ ಹೋಗೋರೆಲ್ಲ ಬಹುಶಃ ಅದರಲ್ಲಿ ಇದ್ರು ಅಂತ ಅನ್ಸುತ್ತೆ. 8 ಜನ ಪ್ರಯಾಣಿಕರು ಇದ್ರು ಆ ಬಸ್ನಲ್ಲಿ ಅನ್ನೋದು ಈಗ ಪ್ರಾಥಮಿಕವಾಗಿ ಸಿಕ್ಕಂತಹ ಮಾಹಿತಿ. ಮಾವಳ್ಳಿಯಿಂದ ಗೋಕರ್ಣಕ್ಕೆ ಹೊರಟವರು ಕೂಡ ಗೆಳೆಯರು, ಮಾವಳ್ಳಿಯಿಂದ ಗೋಕರ್ಣಕ್ಕೆ ಹೊರಟಿದ್ದ ಗೆಳೆಯರು ಮಂಜುನಾಥ್, ಸಂಧ್ಯಾ, ಶಶಾಂಕ್, HV, ದಿಲೀಪ್, ಪ್ರೀತಿ, ಸ್ವರನ್, ಬಿಂದು, ಕವಿತಾ ಪ್ರಯಾಣವನ್ನ ಮಾಡಿದ್ದಾರೆ. ಬಸ್ ದುರಂತದಲ್ಲಿ ಸ್ನೇಹಿತರು ಗಾಯಗೊಂಡಿದ್ದಾರೆ. ಗಾಯಗೊಂಡವರ ಪೈಕಿ 3 ವಿಕ್ಟೋರಿಯಾದಲ್ಲಿ ಚಿಕಿತ್ಸೆಯನ್ನ ಕೊಡುತ್ತಿದ್ದಾರೆ. ಶಶಾಂಕ್, ದಿಲೀಪ್, ಮಂಜುನಾಥ್ಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಮಾವಳ್ಳಿಯಿಂದ ಇವರು ಗೋಕರ್ಣಕ್ಕೆ ಹೊರಟವರು. ಮಂಜುನಾಥ್, ಸಂಧ್ಯಾ, ಶಶಾಂಕ್, HV, ದಿಲೀಪ್, ಪ್ರೀತಿ, ಸ್ವರನ್, ಬಿಂದು, ಕವಿತಾ ಪ್ರಯಾಣವನ್ನ ಮಾಡುತ್ತಿದ್ದವರು. ಬಸ್ ದುರಂತದಲ್ಲಿ ಸ್ನೇಹಿತರು ಗಾಯಗೊಂಡವರು ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ.
ಕ್ರಿಸ್ಮಸ್ ಇರೋದ್ರಿಂದಾಗಿ ಸಾಲು ಸಾಲು ರಜೆ ಇದೆ. ಹಾಗಾಗಿ ಎಲ್ಲ ಹೊರಗಡೆ ಹೋಗೋರು ಕ್ರಿಸ್ಮಸ್ಗೆ ರಜೆ ಇರುತ್ತಲ್ಲ, ಹೊರಗಡೆ ಹೋಗೋರೆಲ್ಲ ಬಹುಶಃ ಅದರಲ್ಲಿ ಇದ್ರು ಅಂತ ಅನ್ಸುತ್ತೆ. ಬೆಂಗಳೂರು ಜನ ಪ್ರಯಾಣಿಕರು ಇದ್ರು ಆ ಬಸ್ನಲ್ಲಿ ಅನ್ನೋದು ಈಗ ಪ್ರಾಥಮಿಕವಾಗಿ ಸಿಕ್ಕಂತಹ ಮಾಹಿತಿ. ಮಾವಳ್ಳಿಯಿಂದ ಗೋಕರ್ಣಕ್ಕೆ ಹೊರಟವರು ಕೂಡ ಗೆಳೆಯರು, ಮಾವಳ್ಳಿಯಿಂದ ಗೋಕರ್ಣಕ್ಕೆ ಹೊರಟಿದ್ದ ಗೆಳೆಯರು ಮಂಜುನಾಥ್, ಸಂಧ್ಯಾ, ಶಶಾಂಕ್, HV, ದಿಲೀಪ್, ಪ್ರೀತಿ, ಸ್ವರನ್, ಬಿಂದು, ಕವಿತಾ ಪ್ರಯಾಣವನ್ನ ಮಾಡಿದ್ದಾರೆ. ಬಸ್ ದುರಂತದಲ್ಲಿ ಸ್ನೇಹಿತರು ಗಾಯಗೊಂಡಿದ್ದಾರೆ. ಗಾಯಗೊಂಡವರ ಪೈಕಿ 3 ವಿಕ್ಟೋರಿಯಾದಲ್ಲಿ ಚಿಕಿತ್ಸೆಯನ್ನ ಕೊಡುತ್ತಿದ್ದಾರೆ. ಶಶಾಂಕ್, ದಿಲೀಪ್, ಮಂಜುನಾಥ್ಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಮಾವಳ್ಳಿಯಿಂದ ಇವರು ಗೋಕರ್ಣಕ್ಕೆ ಹೊರಟವರು. ಮಂಜುನಾಥ್, ಸಂಧ್ಯಾ, ಶಶಾಂಕ್, HV, ದಿಲೀಪ್, ಪ್ರೀತಿ, ಸ್ವರನ್, ಬಿಂದು, ಕವಿತಾ ಪ್ರಯಾಣವನ್ನ ಮಾಡುತ್ತಿದ್ದವರು. ಬಸ್ ದುರಂತದಲ್ಲಿ ಸ್ನೇಹಿತರು ಗಾಯಗೊಂಡವರು ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಕ್ರಿಸ್ಮಸ್ ಇರೋದ್ರಿಂದಾಗಿ ಸಾಲು ಸಾಲು ರಜೆ ಇದೆ. ಹಾಗಾಗಿ ಎಲ್ಲ ಹೊರಗಡೆ ಹೋಗೋರು ಕ್ರಿಸ್ಮಸ್ಗೆ ರಜೆ ಇರುತ್ತಲ್ಲ, ಹೊರಗಡೆ ಹೋಗೋರೆಲ್ಲ ಬಹುಶಃ ಅದರಲ್ಲಿ ಇದ್ರು ಅಂತ ಅನ್ಸುತ್ತೆ. ಬೆಂಗಳೂರು ಜನ ಪ್ರಯಾಣಿಕರು ಇದ್ರು ಆ ಬಸ್ನಲ್ಲಿ ಅನ್ನೋದು ಈಗ ಪ್ರಾಥಮಿಕವಾಗಿ ಸಿಕ್ಕಂತಹ ಮಾಹಿತಿ. ಮಾವಳ್ಳಿಯಿಂದ ಗೋಕರ್ಣಕ್ಕೆ ಹೊರಟವರು ಕೂಡ ಗೆಳೆಯರು, ಮಾವಳ್ಳಿಯಿಂದ ಗೋಕರ್ಣಕ್ಕೆ ಹೊರಟಿದ್ದ ಗೆಳೆಯರು ಮಂಜುನಾಥ್, ಸಂಧ್ಯಾ, ಶಶಾಂಕ್, HV, ದಿಲೀಪ್, ಪ್ರೀತಿ, ಸ್ವರನ್, ಬಿಂದು, ಕವಿತಾ ಪ್ರಯಾಣವನ್ನ ಮಾಡಿದ್ದಾರೆ. ಬಸ್ ದುರಂತದಲ್ಲಿ ಸ್ನೇಹಿತರು ಗಾಯಗೊಂಡಿದ್ದಾರೆ. ಗಾಯಗೊಂಡವರ ಪೈಕಿ 3 ವಿಕ್ಟೋರಿಯಾದಲ್ಲಿ ಚಿಕಿತ್ಸೆಯನ್ನ ಕೊಡುತ್ತಿದ್ದಾರೆ. ಶಶಾಂಕ್, ದಿಲೀಪ್, ಮಂಜುನಾಥ್ಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಮಾವಳ್ಳಿಯಿಂದ ಇವರು ಗೋಕರ್ಣಕ್ಕೆ ಹೊರಟವರು. ಮಂಜುನಾಥ್, ಸಂಧ್ಯಾ, ಶಶಾಂಕ್, HV, ದಿಲೀಪ್, ಪ್ರೀತಿ, ಸ್ವರನ್, ಬಿಂದು, ಕವಿತಾ ಪ್ರಯಾಣವನ್ನ ಮಾಡುತ್ತಿದ್ದವರು. ಬಸ್ ದುರಂತದಲ್ಲಿ ಸ್ನೇಹಿತರು ಗಾಯಗೊಂಡವರು ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಕ್ರಿಸ್ಮಸ್ ಇರೋದ್ರಿಂದಾಗಿ ಸಾಲು ಸಾಲು ರಜೆ ಇದೆ. ಹಾಗಾಗಿ ಎಲ್ಲ ಹೊರಗಡೆ ಹೋಗೋರು ಕ್ರಿಸ್ಮಸ್ಗೆ ರಜೆ ಇರುತ್ತಲ್ಲ, ಹೊರಗಡೆ ಹೋಗೋರೆಲ್ಲ ಬಹುಶಃ ಅದರಲ್ಲಿ ಇದ್ರು ಅಂತ ಅನ್ಸುತ್ತೆ. ಬೆಂಗಳೂರು ಜನ ಪ್ರಯಾಣಿಕರು ಇದ್ರು ಆ ಬಸ್ನಲ್ಲಿ ಅನ್ನೋದು ಈಗ ಪ್ರಾಥಮಿಕವಾಗಿ ಸಿಕ್ಕಂತಹ ಮಾಹಿತಿ. ಮಾವಳ್ಳಿಯಿಂದ ಗೋಕರ್ಣಕ್ಕೆ ಹೊರಟವರು ಕೂಡ ಗೆಳೆಯರು, ಮಾವಳ್ಳಿಯಿಂದ ಗೋಕರ್ಣಕ್ಕೆ ಹೊರಟಿದ್ದ ಗೆಳೆಯರು ಮಂಜುನಾಥ್, ಸಂಧ್ಯಾ, ಶಶಾಂಕ್, HV, ದಿಲೀಪ್, ಪ್ರೀತಿ, ಸ್ವರನ್, ಬಿಂದು, ಕವಿತಾ ಪ್ರಯಾಣವನ್ನ ಮಾಡಿದ್ದಾರೆ. ಬಸ್ ದುರಂತದಲ್ಲಿ ಸ್ನೇಹಿತರು ಗಾಯಗೊಂಡಿದ್ದಾರೆ. ಗಾಯಗೊಂಡವರ ಪೈಕಿ 3 ವಿಕ್ಟೋರಿಯಾದಲ್ಲಿ ಚಿಕಿತ್ಸೆಯನ್ನ ಕೊಡುತ್ತಿದ್ದಾರೆ. ಶಶಾಂಕ್, ದಿಲೀಪ್, ಮಂಜುನಾಥ್ಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಮಾವಳ್ಳಿಯಿಂದ ಇವರು ಗೋಕರ್ಣಕ್ಕೆ ಹೊರಟವರು. ಮಂಜುನಾಥ್, ಸಂಧ್ಯಾ, ಶಶಾಂಕ್, HV, ದಿಲೀಪ್, ಪ್ರೀತಿ, ಸ್ವರನ್, ಬಿಂದು, ಕವಿತಾ ಪ್ರಯಾಣವನ್ನ ಮಾಡುತ್ತಿದ್ದವರು. ಬಸ್ ದುರಂತದಲ್ಲಿ ಸ್ನೇಹಿತರು ಗಾಯಗೊಂಡವರು ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಕ್ರಿಸ್ಮಸ್ ಇರೋದ್ರಿಂದಾಗಿ ಸಾಲು ಸಾಲು ರಜೆ ಇದೆ. ಹಾಗಾಗಿ ಎಲ್ಲ ಹೊರಗಡೆ ಹೋಗೋರು ಕ್ರಿಸ್ಮಸ್ಗೆ ರಜೆ ಇರುತ್ತಲ್ಲ, ಹೊರಗಡೆ ಹೋಗೋರೆಲ್ಲ ಬಹುಶಃ